ಹೆಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಸಮಯ ಮತ್ತು ಕೆಲಸ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಒಂದು ಕ್ವಶನ್ ಇದೆ. ಎ ಎಂಬುವನು ಒಂದು ಕೆಲಸವನ್ನು 60 ದಿನಗಳಲ್ಲಿ, ಅದೇ ಕೆಲಸವನ್ನು ಬಿ ಎಂಬುವನು 84 ದಿನಗಳಲ್ಲಿ ಮುಗಿಸುತ್ತಾನೆ. ಹಾಗಾದರೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಸೇರಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ ಕ್ವಶನ್ ಇದೆ. ಸೊ ನೀವು ಡೈರೆಕ್ಟಾಗಿ ಹೇಳ್ಬಿಡ್ಬೋದು 60 + 84 ಅದನ್ನು ಡಿವೈಡ್ ಮಾಡಿಬಿಟ್ಟು 2 ಅಂತ ಆಗಲ್ಲ. ಸೊ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಏನು ಫಾರ್ಮುಲಾ ಅಂದರೆ ಎ ಅಂತಕ್ಕಂಥನು ಒಂದು ದಿನದಲ್ಲಿ 1/n ಅಂತ ಕೊಡುತ್ತೆ. ಸೊ ಬಿ ಅಂತಕ್ಕಂಥ 1/m ಒಂದು ದಿನದಲ್ಲಿ ಮಾಡುವ ಕೆಲಸ ಇದು. ಸೊ 1/n ಅಂದರೆ ಒಂದು ದಿನದಲ್ಲಿ ಮಾಡುವಂಥ ಕೆಲಸ. ಹಾಗಾದರೆ 60 ದಿನಗಳಲ್ಲಿ ಅಂತ ಅಂದಾಗ ಎ ಅಂತಕ್ಕಂಥನು ಒಂದು ದಿನದಲ್ಲಿ ಕೆಲಸ ಎಷ್ಟು ಮಾಡ್ತಾನೆ ಅಂದರೆ 1/60. ಅಂದರೆ 60 ದಿನದಲ್ಲಿ ಮಾಡ್ತಾನೆ ಅಂತ ಹೇಳಿದವರಲ್ವಾ. ಸೊ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಅಂತ ಇದು. ನೆಕ್ಸ್ಟ್ ಬಿ ಬಂದು ಬಿಯ ಒಂದು ದಿನದ ಕೆಲಸ 60 ದಿನ ಆಯಿತು. ಒಂದು ದಿನ ಅಂದರೆ 60ರಲ್ಲಿ ಡಿವೈಡ್ ಮಾಡಿದ್ರೆ ಒಂದು ದಿನದ್ದು ಬರುತ್ತಲ್ವಾ. ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಸೊ 1/ ಎಷ್ಟಿದೆ? 84 ಇದೆ. 84 ಇದು ಒಂದು ದಿನದ ಕೆಲಸ. ಸೊ ಎ ಮತ್ತು ಬಿ ಇಬ್ಬರೂ ಸೇರಿ ಎಷ್ಟು ದಿನ ಮಾಡ್ತಾರೆ ಅಂದರೆ 1/60 + 1/84. ನೋಡಿ, 60 ಮತ್ತು 84ಕ್ಕೆ ನಾವು LCM ಅನ್ನು ತೊಗೊಂಡಾಗ ನಮಗೇನಾಗುತ್ತೆ? LCM ಬಂದು ಲಾಸಹ. LCM ಬರುತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ. ನೋಡಿ, ಫಸ್ಟು ಇದು ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂತ ನೋಡ್ಕೊಳ್ಳಿ. 60 ಮತ್ತು 84 ನೋಡಿ 12ನ ಡಿವೈಡ್ ಆಗುತ್ತೆ. 12 5 60, 12 6 72, 12 7 84. ಸೊ ಮಲ್ಟಿಪ್ಲೈ ಮಾಡಿದಾಗ 12 × 7 5 35. ಸೊ ಎಷ್ಟು ಬಂತಂದರೆ 420 ಬರುತ್ತೆ. ಸೊ LCM ತೊಗೊಂಡು 420 ಆದಾಗ ಇದು ಎಷ್ಟು ಆವರ್ತಿ ಹೋಗುತ್ತೆ? 6 7 ನೋಡಿ, ಇದನ್ನೇ 0 0 6 1 6 7 ಅಲ್ವಾ. ಸೊ 7 ಪ್ಲಸ್ 84ನ 420ನ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ. 420ನ 84ರಿಂದ ಡಿವೈಡ್ ಮಾಡಿದಾಗ ಬರುವಂಥದ್ದು 5 ಆವರ್ತಿ. ಬೇಕಂದ್ರೆ ಗುಣಿಸ್ಕೊಳ್ಳಿ. 4 5 20, 0 2, 8 5 40, 42. ಸೊ 5 ಆವರ್ತಿ ಹೋಗುತ್ತೆ. ಸೊ 7 5 ಎಷ್ಟಾಯಿತು? 12/420 ಆಯಿತು. 12ನ ಡಿವೈಡ್ ಮಾಡಿದಾಗ 12 1 12, 12 24, 12 30, 14 48. ಸೊ ಇದು ಹೋಗಲ್ಲ ನೋಡಿ. 12 1 12 ಆಯಿತು. ಇದನ್ನು ಡಿವೈಡ್ ಮಾಡಿದಾಗ 12 12 3 36ರಲ್ಲಿ 6 ಉಳ್ಕೋತು 60 ಆಯಿತು. 12 5 35. ಸೊ ಎಷ್ಟು ಬಂತು? 1/35 ಬಂತು. ಇದೇನು ಬಂದು A + B. ಸೊ ಇಲ್ಲೇನಾಗುತ್ತೆ? ಇಲ್ಲಿ ಒಂದು ದಿನಕ್ಕೆ ಕೊಟ್ಟಿರೋದ್ರಿಂದ ನಾವು ಇದನ್ನ ಉಲ್ಟಾ ಮಾಡ್ಕೋಬೇಕು. ನಾವು ಏನಿದೆ 35. ಸೊ 35 ದಿನಗಳಲ್ಲಿ ಎ ಮತ್ತು ಬಿ ಇಬ್ಬರು ಸೇರಿ ಒಟ್ಟಿಗೆ ಕೆಲಸವನ್ನು ಮುಗಿಸ್ತಾರೆ ಅಂತ. ಸೊ ಇದಕ್ಕೆ ಇನ್ನೂ ಒಂದು ಮೆಥಡ್ ಇದೆ. ಏನಂತ ಅಂದರೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು ಹೇಗೆ ಅಂತ ಅಂದರೆ A × B / A + B. ಇದು ಸಹ ಮಾಡ್ಬೋದು ಈ ಥರ, ಈ ಮೆಥಡಲ್ಲಿ. A × B ಅಂದರೆ ಏನು ರೆಸ್ಟ್ ಇಲ್ಲಿ 60 × 84 / 60 + 84. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಾವು 60 × 84ನ ಮಲ್ಟಿಪ್ಲೈ ಮಾಡಿದಾಗ ನೋಡಿ 5040 ಬಂತು. ಸೊ 8 6 14, 144. ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೆ 35 ದಿನಗಳು. ನೋಡಿ, ಇದೊಂದು ಕ್ವಶನು. 12 ಜನರು ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸಬಲ್ಲರು. 10 ಜನರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ಸೊ ಇದಕ್ಕೇನು ಬಂದು ಫಸ್ಟು ಜನರು ಬರ್ಕೊಳ್ಳಿ, ಮತ್ತು ಎಷ್ಟು ದಿನಗಳು. 12 ಜನ 15 ದಿನ, 10 ಜನ ಎಷ್ಟು ಅಂತ ಗೊತ್ತಿಲ್ಲ. ಸೊ ಇದನ್ನು ಯಾವ ರೀತಿ ಮಾಡೋದಂದರೆ x = 12 × 15 / 10. ಸೊ ಇಲ್ಲಿ 12 ಜನ 15 ದಿನದಲ್ಲಿ ಮುಗಿಸ್ತಾರೆ, 10 ಜನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ.
ಸೊ 12 × 15 ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಎಷ್ಟು? 180 / 10. ಸೊ ಕ್ಯಾನ್ಸಲ್ ಆದರೆ 18. ಅಂದರೆ 10 ಜನರು 18 ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾರೆ. ನೋಡಿ ಫ್ರೆಂಡ್ಸ್, 12 ಜನರು 3 ಕುರ್ಚಿಗಳನ್ನು ತಯಾರಿಸಲು 15 ದಿನ ತೆಗೆದುಕೊಳ್ಳುತ್ತಾರೆ. 10 ಜನರು ಅಂದರೆ ಅದೇ ಕೆಲಸವನ್ನು 10 ಜನರು 4 ಕುರ್ಚಿಗಳನ್ನು ತಯಾರಿಸಲು ಎಷ್ಟು ದಿನ ಬೇಕು? ಅಂದರೆ ಕುರ್ಚಿ ಇಲ್ಲಿ 4, ಇಲ್ಲಿ 3 ಕೇಳಿದ್ದಾರೆ. ಇಲ್ಲಿ 12 ಜನ 3 ಕುರ್ಚಿನ 15 ದಿನದಲ್ಲಿ ಮಾಡ್ತಾರೆ. 10 ಜನ 4 ಕುರ್ಚಿನ ಎಷ್ಟು ದಿನದಲ್ಲಿ ತಯಾರು ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೊಂದು ಫಸ್ಟು ಕರೆಕ್ಟಾಗಿ ಆರ್ಡರ್ ಪ್ರಕಾರ ಬರ್ಕೊಳ್ಳಿ. ಜನ, ಕೆಲಸ, ದಿನಗಳು. ಸರಿನಾ? ಇದೇ ಆರ್ಡ್ರಲ್ಲಿ ಬರ್ಕೋಬೇಕು. ಜನರು ಬಂದು 12, ಕೆಲಸ ಬಂದು 3, ದಿನಗಳು ಬಂದು 15. ಸೇಮ್ ಹ್ಯಾಸ್ ಇಟ್ ಈಸ್. ಜನ ಬಂದು 10, 4 ಕುರ್ಚಿಗಳು, ಎಷ್ಟು ದಿನ ಅಂತ ಗೊತ್ತಿಲ್ಲ, ಹೆಕ್ಸ್ ಅಂತ ತಗೊಳ್ಳೋಣ. ಸೊ ಇದಕ್ಕೆ ನಾವು ವಿಲೋಮಾನುಪಾತದಲ್ಲಿ ಮಾಡಬೇಕಾಗುತ್ತೆ. ಇದು ಮತ್ತು ಇದು, ಇದು ಮತ್ತು ಇದು. ಸೊ ಅಂದರೆ 10 × 3 ಇಂಟು ಎಕ್ಸ್ ಈಕ್ವಲ್ಸ್ 12 × 4 × 15. ಇದನ್ನು ವಿಲೋಮಾನುಪಾತ ಅಂತ ಕರೀತಾರೆ. ಸೊ ಎಕ್ಸ್ನ ಇಲ್ಲೇ ಉಳಿಸ್ಕೊಂಡು ನಾವು 12 × 4 × 15 ಡಿವೈಡೆಡ್ ಬೈ ಇದನ್ನು ಇಲ್ಲಿ ಕೆಳಗಡೆ ತೊಗೊಳ್ಳೋಣ, 10 × 3. ಸೊ ಇಲ್ಲಿಂದ ನಾವು ಡಿವೈಡ್ ಮಾಡಿದಾಗ 3 1 3 5 15 ಆಯಿತು. ಸೊ 5 1 5 10, 2 1 2 4, ಎಷ್ಟಾಯಿತು? 12 24 ಆಯಿತು. ಸೊ ಎಷ್ಟು ದಿನ ಆಯಿತು? 24 ದಿನಗಳಲ್ಲಿ 10 ಜನರು 4 ಕುರ್ಚಿಗಳನ್ನು ಮಾಡ್ತಾರೆ ಅಂತ. ಓಕೆ ಫ್ರೆಂಡ್ಸ್, ಇಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಚಾನಲ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.